Think, for example, ಯೋಚನೆ one day ಮಾಡಿ, you're very angry with your wife and shouting at her, ಒಂದ್ ದಿವಸ ನೀವು ಹೆಂಡತಿ ಮೇಲೆ ಕೋಪ ಬಂದು ಆಗ ಮೇಲೆ ಕೂಗ್ತಾ ಇರ್ತೀರಾ, or ರೇಗ್ತಾ the other ಇರ್ತೀರಾ. way around, you're angry with your husband and you're shouting at him, ಬದಲಾಗಿ ನೀವು ಹೆಂಡತಿಯರು ಗಂಡನ ಮೇಲೆ ರೇಗಾಡ್ತಾ ಇರಬಹುದು. and suddenly the doorbell rings, ಅಕಸ್ಮಾತ್ ಆಗಿ ಡೋರ್ somebody knocks at the door. ಯಾರೋ ಬಾಗಿಲನ್ನ ತಟ್ತಾರೆ, somebody knocks at the door, ಬಾಗಿಲನ್ನ ತಟ್ತಾರೆ ಯಾರೋ ಒಬ್ರು. everything becomes peaceful at home all of a sudden. ಸಡನ್ ಆಗಿ ಎಲ್ಲ ನಿಂತ್ಕೊಂಡ್ ಬಿಡುತ್ತೆ, ಎಲ್ಲ ಸಮಾಧಾನವಾಗ್ಬಿಡುತ್ತೆ. And you open the door with a smile, and some believer has come to see you, ಯಾರೋ ವಿಶ್ವಾಸಿಗಳು ಬಂದಿದ್ರೆ ಬಾಗಿಲು ಮುಗುಳ್ನಗೆಯಿಂದ ತೆರಿತೀರಾ. and you suddenly become very sweet to your husband and wife. ನೀವು ಗಂಡ ಹೆಂಡತಿಗೆ ಬಹಳ ಒಳ್ಳೆಯವರಾಗ್ಬಿಡ್ತೀರಾ. Fear of man. ಮನುಷ್ಯನ ಭಯ. Before that man came to your house, ಆ ಮನುಷ್ಯ ನಿಮ್ಮ ಮನೆಗೆ ಬರೋ ಮೊದಲು who was in your house? ಯಾರಿದ್ರು ನಿಮ್ಮ ಮನೆಯಲ್ಲಿ? Only God. ದೇವರು ಮಾತ್ರ ಇದ್ರು. Who cares for him? ಯಾರು ಆತನಿಗಾಗಿ ಕಾಳಜಿ ವಹಿಸ್ತಾರೆ? This brother has come, I don't want to lose my testimony before him. ಆತನ ನನ್ನ ಈ ಸಹೋದರ ಬಂದಿದ್ದಾನೆ, ಆತನ ಮುಂದೆ ನನ್ನ ಸಾಕ್ಷಿ ಕಳ್ಕೊಳ್ಬಾರ್ದು ನಾನು. It is in secret that God tested Abraham. ದೇವರು ಈ ತರ ಒಂದು ರಹಸ್ಯವಾಗಿ ಅಬ್ರಾಮನನ್ನ ಪರೀಕ್ಷಿಸಿದ್ರು. In secret he tests you. ಹಾಗೆ ರಹಸ್ಯವಾಗಿ ನಿಮ್ಮನ್ನ ದೇವರು ಪರೀಕ್ಷಿಸ್ತಾರೆ. ನನಗೆ even after 50 years, 50 ವರ್ಷದ ನಂತರ ಕೂಡ he will keep on testing us till the day we die. ನಾವು ಸಾಯುವವರೆಗೆ ದೇವರು ಪರೀಕ್ಷಿಸ್ತಾ ಇರ್ತಾರೆ. And every test, if we pass, we go higher. ಪ್ರತಿಯೊಂದು ಪರೀಕ್ಷೆನ ನಾವು ತೆರಗಡೆ ಆಗ್ತಾ ಇದ್ರೆ ನಾವು ಹೆಚ್ಚೆಚ್ಚು ಮಟ್ಟಕ್ಕೆ ಹೋಗ್ತೀವಿ. Abraham passed the test. ಅಬ್ರಹಾಮನು ಈ ಪರೀಕ್ಷೆಯನ್ನು ಉತ್ತೀರ್ಣನಾದ. He didn't even wait 24 hours. 24 ಗಂಟೆ ಕೂಡ ಕಾಯಲಿಲ್ಲ. Early in the morning, ಬೆಳಿಗ್ಗೆ ಮುಂಜಾನೆ he didn't consult his wife. ತನ್ನ ಹೆಂಡತಿಗೂ He didn't consult anybody. ಯಾರನ್ನು ಕೇಳಿಲ್ಲ. I know God has told me to do something. ನನಗೆ ಗೊತ್ತು ದೇವರು ನನಗೇನೋ ಹೇಳಿದ್ದಾರೆ. I get up and I do it. ನಾನು ಎದ್ದು ಅದನ್ನು ಮಾಡ್ತೇನೆ. If I have to walk 50 miles, I walk 50 miles. ನನಗೆ 50 ಮೈಲು ನಡಿಬೇಕು, ನಾನು ನಡಿತೀನಿ. I don't have to question why God has told me to walk 50 miles and offer my son when he could have told me to just go around the corner and offer my son. ದೇವರೇ ಯಾಕೆ ನಾನು ಹಿಂದೆ ಹೋಗಿ ಇಲ್ಲೇ ಹತ್ರ ನಾನು ತ್ಯಜಿಸಬಹುದಲ್ಲ, ಪರಿತ್ಯಾಗ ಮಾಡಬಹುದಲ್ಲ ನನ್ನ ಮಗನ, ಯಾಕೆ ನಾನು 50 ಕಿಲೋಮೀಟರ್ ನಡಿಬೇಕು? And goes up the mountain. ನೀನು 50 ಮೈಲು ನಡೆದು ಒಂದು ಬೆಟ್ಟಕ್ಕೆ ಹೋಗಬೇಕು. Again in the mountain all alone. ಆ ಬೆಟ್ಟದಲ್ಲಿ ಕೂಡ ತಾನು ಒಬ್ಬನೇ. He tells the young man in verse 5, you stay here, I'm going to go up to the mountain alone with my son. 5ನೇ ವಚನದಲ್ಲಿ ಹೇಳ್ತಾರೆ, ಸೇವಕನಿಗೆ ಹೇಳ್ತಾರೆ, ನೀನು ಇಲ್ಲೇ ಇರು, ನನ್ನ ಮಗನ ಜೊತೆ. You know, the man who fears God, his obedience is in secret without anybody watching him. ದೇವರಿಗೆ ಭಯಪಡುವಂತ ಮನುಷ್ಯನು ಯಾವಾಗಲೂ ತನ್ನ ವಿಧೇಯತೆಯನ್ನ ರಹಸ್ಯವಾಗಿ He ಮಾಡ್ತಾನೆ. doesn't want other people watching him. ಬೇರೆ ಮನುಷ್ಯರು ನೋಡೋ ಅವಶ್ಯಕತೆ ಇಲ್ಲ. God has told me to do something, I'm going to do it. ದೇವರು ಏನೋ ಮಾಡ್ಲಿಕ್ಕೆ ಹೇಳಿದ್ದಾರೆ, So ನಾನು you people stay here. ನೀವು ಇಲ್ಲೇ ಇರಿ, I'm going to go up. ನಾನು ಮೇಲೆ ಹೋಗ್ತೀನಿ. What are you going for? ಯಾಕೆ ಹೋಗ್ತಾ ಇದೀಯಾ? You don't have to know that. I'm going to worship God. ನಿಮಗೆ ತಿಳಿಯೋ ಅವಶ್ಯಕತೆ ಇಲ್ಲ, ನಾನು ದೇವರಿಗೆ ಆರಾಧನೆ He ಮಾಡಲಿಕ್ಕೆ doesn't want ಹೋಗ್ತಾ any honor from men. ಯಾರಿಂದನೂ ಯಾವ ಗೌರವವನ್ನು And he goes ಬಯಸಲಿಲ್ಲ. up and offers up his son, puts the son on the altar and takes the knife to kill him. ಅಲ್ಲಿ ಹೋಗಿ ಒಂದು ಹೋಮ ಮಾಡಲಿಕ್ಕೆ ಅವನ ಮಗನನ್ನ ತಗೊಳ್ತಾನೆ. God says, stop. ದೇವರು ಹೇಳ್ತಾರೆ, ನಿಲ್ಸು ಅಂತ ಅಂದ್ಬಿಟ್ಟು. I was only testing you. ನಾನು ನಿನ್ನನ್ನು ಪರೀಕ್ಷಿಸ್ತಾ ಇದ್ದೆ ಅಂತ ಹೇಳ್ತಾರೆ. Verse 12. 12ನೇ ವಚನದಲ್ಲಿ Middle. ಮಧ್ಯದಲ್ಲಿ Now I know that you fear me. ಇಲ್ಲಿ ಹೇಳ್ತಾರೆ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳನೆಂಬುದು ಈಗ ತೋರಬಂತು ಎಂದು ದೇವರು ಹೇಳ್ತಾರೆ. What a certificate to get. ಎಂತ ಸರ್ಟಿಫಿಕೇಟ್ ನಾವು ಪಡೆಯುವಂಥದ್ದು? From God himself. ದೇವರೇ ಹೇಳುವಂಥದ್ದು. Now I know that you fear me. ನನಗೆ ಇವಾಗ ಗೊತ್ತು ನೀನು ನನಗೆ ಭಯಪಡ್ತೀಯ. Because nobody heard what I told you and you still obeyed me. ಯಾಕೆ ಅಂದ್ರೆ ನಾನು ನಿನಗೆ ಹೇಳಿದ್ದನ್ನ ಬೇರೆ ಯಾರು ಕೇಳಿಲ್ಲ, ಆದ್ರೂ ನೀನು ಇದಕ್ಕೆ ವಿಧೇಯನಾದೆ. I gave you 3 days to think about it, walking 50 miles, and you still obeyed me. ನಾನು ನಿನಗೆ 3 ದಿವಸಗಳ ಕಾಲ ಸಮಯ ಕೊಟ್ಟೆನು, 50 ಮೈಲು ನಡೆದು, ಆದ್ರೂ ನೀನು ನನಗೆ ವಿಧೇಯನಾದೆ. And even when you came there, you didn't want anybody to see your obedience. You did it in secret. ನೀನು ಅಲ್ಲಿ ಬಂದರೂ ಕೂಡ ಬೇರೆಯವರು ನೋಡ್ಲಿ ಅಂತ ಬಯಸಲಿಲ್ಲ, ನೀನು ಇದನ್ನು ರಹಸ್ಯವಾಗಿ ಮಾಡಿದೆ. He goes on to say in verse 17, now Abraham, I'm going to bless you so much, the whole world will be blessed through you. ನೀನು 17ನೇ ವಚನದಲ್ಲಿ ಹೇಳುತ್ತೆ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ನಿನ್ನನ್ನು ಆಶೀರ್ವದಿಸುವೆನು ಅಂತ ಅಂದ್ಬಿಟ್ಟು. You know, that's what happens when you fear God like that. ಹೀಗೆ ನಾವು ದೇವರಿಗೆ ಭಯಪಟ್ಟರೆ ಇದೇ ನಮ್ಮ ಜೀವಿತದಲ್ಲಿ ಕೂಡ ನಡೆಯುತ್ತೆ. There will be no limit to how much God will bless you. ಅದಕ್ಕೆ ಒಂದು ಅಳತೆನೇ ಇಲ್ಲದೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. And the blessing of God brings holiness and purity in our life. ದೇವರ ಒಂದು ಆಶೀರ್ವಾದ ನಮ್ಮಲ್ಲಿ ಆ ಒಂದು ಪರಿಶುದ್ಧತೆಯ ಭಯವನ್ನು ತರಿಸುತ್ತೆ. So I want to tell you something. ನಾನು ಒಂದು ಹೇಳಲು ಬಯಸ್ತೀನಿ. When you hear God whispering something into your heart, ನಿಮಗೆ ದೇವರು ನಿಮ್ಮ ಹೃದಯದಲ್ಲಿ ಮೆದುವಾಗಿ ಮಾತಾಡ್ತಾ ಇದ್ರೆ, get up early in the morning and obey. ಬೆಳಗ್ಗೆ ಬೇಗ ಎದ್ದು ದೇವರಿಗೆ ವಿಧೇಯರಾಗಿರಿ. Immediately. ಬೇಗ, Don't wait. ಕ್ಷಣದಲ್ಲಿ. ಅದಕ್ಕಾಗಿ ಕಾಯಬೇಡಿ. And God will give you the certificate. ದೇವರು ನಿಮಗೆ ಆ ಸರ್ಟಿಫಿಕೇಟ್ ಅನ್ನು Now I ಕೊಡ್ತಾನೆ. know that you fear me.
ನನಗೆ ಇವಾಗ ಗೊತ್ತಿದೆ ನೀನು ನನಗೆ And ಭಯಪಡ್ತೀಯ there'll ಅಂತ. be no limit to how much I bless you. ಅದಕ್ಕೆ ಒಂದು ಅಳತೆ ಇಲ್ಲ, ನಾನು ಎಷ್ಟು ಆಶೀರ್ವದಿಸ್ತೀನಿ ನಿನ್ನ And ಅಂತ. like that, we can go step by step. ಹಾಗೆ ನಾವು ಒಂದು ಮಟ್ಟದಿಂದ ಮತ್ತೊಂದು ಮಟ್ಟಕ್ಕೆ ಹೋಗ್ಬೋದು. Let's pray. ಪ್ರಾರ್ಥಿಸೋಣ. While our heads are bowed in prayer, ನಾವು ತಲೆ ಕೆಳಗೆ ಮಾಡಿ ದೇವರ ಮುಂದೆ ಇರುವಾಗ I want you to ask God, ನಾನು ದೇವರಿಗೆ ಕೇಳಲಿಕ್ಕೆ ಬಯಸ್ತೀನಿ, Lord, help me to fear you. ಕರ್ತನೆ, ನಾನು ನಿನಗೆ ಭಯಪಡಲಿಕ್ಕೆ ನನಗೆ ಕಲಿಸ್ಕೊಡು. Deliver me from this wretched life of the fear of man. ನನಗೆ ಈ ಒಂದು ಕ್ಷುಲ್ಲಕ ಜನರಿಗೆ ಭಯಪಡೋದ್ರಿಂದ ನನ್ನನ್ನು ಕಾಪಾಡು. I want to perfect holiness in my life by the fear of God. ನಾನು ಈ ದೇವರ ಭಯದಿಂದ ಪರಿಶುದ್ಧತೆಯನ್ನು ನಾನು ಪೂರ್ಣಗೊಳಿಸಬೇಕು ಸ್ವಾಮಿ. Thank you, Father. ಸ್ತೋತ್ರ ತಂದೆ, In Jesus' name. ಯೇಸುವಿನ ನಾಮದಲ್ಲಿ. Amen.